ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 194ನೆಯ ಅಧ್ಯಾಯವಾದ ನಚಿಕೇತನ ಪುನರಾಗಮನ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವೈಶಂಪಾಯನ ಮುನಿಯು ಹೇಳುತ್ತಾನೆ, ಜನಮೇಜಯನೇ, ನಚಿಕೇತನು ದುರಾಸದನಾದ ಯಮರಾಜನ ಪರಮ ನಿಲಯವನ್ನು ಸೇರಿದನು. ಯಮನು ಅವನನ್ನು ನೋಡಿ ಯಥಾವಿಧಿಯಾಗಿ ಪೂಜಿಸಿ ಹಿಂದಕ್ಕೆ ಕಳುಹಿಸಿಬಿಟ್ಟನು. ದೊರೆಯೇ, ಮತ್ತೆ ಮಗನನ್ನು ಕಂಡ ಉದ್ದಾಲಕನು ಬಹು ಸಂತೋಷದಿಂದ ಆತನನ್ನು ಅಪ್ಪಿಕೊಂಡು ನೆತ್ತಿಯನ್ನು ಆಘ್ರಾಣಿಸಿ ತನ್ನ ಹರ್ಷಧ್ವನಿಯಿಂದ ಭೂಮಿ ಆಕಾಶಗಳನ್ನೆಲ್ಲ ತುಂಬಿಸಿದನು. ಪ್ರೀತನೂ ಸಂತುಷ್ಟನೂ ಆದ ಆ ಉದ್ದಾಲಕನು ಅಲ್ಲಿರುವ ತಪಸ್ವಿಗಳನ್ನು ಕುರಿತು, ದಿವ್ಯ ತೇಜನಾದ ನನ್ನ ಮಗನ ಮಹಿಮೆಯನ್ನು ನೋಡಿರಿ, ಯಮಗೃಹಕ್ಕೆ ಹೋಗಿ ಮತ್ತೆ ಬೇಗನೆ ಇಲ್ಲಿಗೆ ಬಂದಿದ್ದಾನೆ. ಇವನ ಪಿತೃಸ್ನೇಹದ ಮತ್ತು ಗುರು ಶುಶ್ರೂಷೆಯ ಪ್ರಭಾವದಿಂದಲೂ ದೇವ ಕೃಪೆಯಿಂದಲೂ ಯಮಲೋಕಕ್ಕೆ ಹೋಗಿಯೂ ಜೀವಿಸುತ್ತಿರುವ ಈ ನನ್ನ ಪುತ್ರನನ್ನು ನೋಡಿದೆನು. ಲೋಕದಲ್ಲಿ
ನನ್ನಂತಹ ಭಾಗ್ಯಶಾಲಿಯಾದ ಮನುಷ್ಯನು ಬೇರಾವನೂ ಇಲ್ಲ. ಈ ನನ್ನ ಮಗನು ಮೃತ್ಯುವಿನ ಬಾಯಿಗೆ ಹೋಗಿ ಮತ್ತೆ ಇಲ್ಲಿ ಬಂದಿದ್ದಾನೆ. ಮಗು, ಯಮಾಲಯದಲ್ಲಿ ನಿನ್ನನ್ನು ಹೊಡೆಯಲಿಲ್ಲವೇ? ಬಂಧಿಸಲಿಲ್ಲವೇ? ಮಗನೇ, ಹೋಗುವಾಗ ನಿನಗೆ ದಾರಿಯು ಸುಖಕರವಾಗಿದ್ದಿತೆ? ಯಮಗೃಹದಲ್ಲಿ ಘೋರವಾದ ವ್ಯಾಧಿಗಳು ನಿನಗಂಟಲಿಲ್ಲವೇ? ಅಲ್ಲಿ ನೀನು ನೋಡಿದ ಅಪೂರ್ವವೇನು? ಪ್ರೇತಾಧಿಪತಿಯೂ ಮಹಾತಪನೂ ಬಲಶಾಲಿಯೂ ಆದ ಯಮರಾಜನನ್ನು ನೋಡಿದೆಯಾ? ಸಂತೋಷವುಳ್ಳವನಾಗಿದ್ದನೆ. ಯಮನು ನಿನ್ನನ್ನು ಕ್ರೂರ ದೃಷ್ಟಿಯಿಂದ ನೋಡಲಿಲ್ಲವೇ? ತಾನಾಗಿ ಬಂದಿರುವ ನಿನ್ನನ್ನು ನೋಡಿ ಆ ಪೂಜ್ಯನು ಕೋಪಿಸಿಕೊಳ್ಳಲಿಲ್ಲವೇ? ಮಗು, ಆ ಧರ್ಮರಾಜನು ನಿನ್ನನ್ನು ಬೇಗನೆ ಹಿಂದಕ್ಕೆ ಕಳುಹಿಸಿಬಿಟ್ಟನಲ್ಲವೇ? ಯಮಾಲಯದ ದ್ವಾರಪಾಲಕರು ಭಯಂಕರರಲ್ಲವೇ? ಯಮರಾಜನು ಬೀಳ್ಕೊಟ್ಟ ನಿನ್ನನ್ನು ಅಲ್ಲಿ ಇತರರು ಹಿಂಸಿಸಲಿಲ್ಲವೇ? ಯಮಾಲಯದಿಂದ ಹೊರಟು ಬರಲು ದಾರಿಯು ಸಿಕ್ಕಿತೆ? ಮಹಾಭಾಗ್ಯರಾದ ಋಷಿಗಳೇ, ಉತ್ತಮ ವ್ರತರಾದ ದ್ವಿಜರೇ, ನನ್ನ ಈ ಮಗುವು ಬಂದನು. ದುರಾಸದವಾದ ಯಮಲೋಕದಿಂದ ನನ್ನ ಮಗನು ಹಿಂತಿರುಗಿ ಬಂದುದರಿಂದ ನನ್ನ ವಿಷಯದಲ್ಲಿ ದೇವತೆಗಳು ಪ್ರಸನ್ನರಾದರೆಂದು ಭಾವಿಸುತ್ತೇನೆ. ಹೀಗೆ ಕೂಗಿ ಹೇಳುತ್ತಿರುವುದನ್ನು ಆ ವನವಾಸಿಗಳೆಲ್ಲರೂ ಕೇಳಿ ತಮ್ಮ ಸರ್ವವ್ರತಗಳನ್ನೂ ನಿಯಮಗಳನ್ನೂ ಬಿಟ್ಟು, ಎಂದರೆ ಮಂತ್ರ ಜಪ ಮಾಡುತ್ತಿದ್ದವರು, ದೇವತೆಗಳನ್ನು ಪೂಜಿಸುತ್ತಿದ್ದವರು, ತೋಳುಗಳನ್ನು ಮೇಲೆತ್ತಿ ಅತಿ ಘೋರವಾಗಿ ನಿಂತಿರುವವರು, ಸೂರ್ಯನನ್ನು ನೋಡುತ್ತಾ ಒಂದು ಕಾಲಿನಿಂದ ನಿಂತಿರುವವರೂ ಆದ ಮಹಾ ತಪಸ್ವಿಗಳು, ವೈಶ್ವಾನರರು, ವ್ರತಿಗಳು ಹಿಂದಿನಿಂದ ತಾವು ಮಾಡುತ್ತಿದ್ದುದನ್ನು ಹಾಗೆಯೇ ನಿಲ್ಲಿಸಿಬಿಟ್ಟು ನಚಿಕೇತ ಕುಮಾರನನ್ನು ನೋಡುವುದಕ್ಕಾಗಿ ಬೇಗನೆ ಬಂದರು. ದಿಗಂಬರರು, ದಂತೋಲು ಕಲಿಗಳು, ಕಲ್ಲಿನಂತೆ ಮೌನದಿಂದ ನಿಂತಿರುವವರು, ಸಣ್ಣ ಸಣ್ಣೆಲೆಗಳನ್ನು ತಿಂದು ಜೀವಿಸುವವರು, ಅಗ್ನಿಯ ನಡುವೆ ತಪಸ್ಸನ್ನು ಮಾಡುತ್ತಿರುವವರು, ಇತರರು ಬಂದು ತಪೋನಿಧಿಯಾದ ಆ ಉದ್ದಾಲಕ ಪುತ್ರನನ್ನು ಸುತ್ತುಗಟ್ಟಿದರು. ವೇದ ಪಾರಂಗತರಾದ ಆ ಋಷಿಗಳಲ್ಲಿ ಕೆಲವರು ಅಲ್ಲಿ ಕುಳಿತುಕೊಂಡು, ಕೆಲವರು ನಿಂತುಕೊಂಡು ಶಾಂತರಾಗಿ ಆ ನಚಿಕೇತನನ್ನು ಕೇಳಲಾರಂಭಿಸಿದರು. ಯಮಲೋಕದಿಂದ ಅಲ್ಲಿಗೆ ಮತ್ತೆ ಬಂದಿರುವ ಆ ನಚಿಕೇತನನ್ನು ನೋಡಿ ಕೆಲವರು ಭೀತರಾಗಿಯೂ, ಕೆಲವರು ಸಂತೋಷ ಕುತೂಹಲಗಳುಳ್ಳವರಾಗಿಯೂ, ಕೆಲವರು ಅಸಮಾಧಾನವುಳ್ಳವರಾಗಿಯೂ, ಕೆಲವರು ಯಮಲೋಕಕ್ಕೆ ಹೋಗಿ ಬಂದಿರುವುದು ಸಂಶಯವೆಂದು ಹೇಳುವವರಾಗಿಯೂ ಇದ್ದು, ಎಲ್ಲರೂ ಒಟ್ಟಾಗಿ ಆ ನಚಿಕೇತನನ್ನು ಪ್ರಶ್ನಿಸಿದರು. ಋಷಿಗಳು ಕೇಳುತ್ತಾರೆ, ಎಲೈ ಸತ್ಯವ್ರತಾಚಾರ, ಗುರು ಸೇವಾನಿರತ, ಸ್ವಧರ್ಮ ಪರಿಪಾಲಕ ಮಗು ನಚಿಕೇತ, ನೀನು ಯಮಲೋಕದಲ್ಲಿ ನೋಡಿದುದನ್ನು ಕೇಳಿದುದನ್ನು ನನ್ನಿಂದ ಕೇಳಬೇಕೆಂದಿರುವ ಈ ಋಷಿಗಳಿಗೂ, ಮುಖ್ಯವಾಗಿ ನಿಮ್ಮ ತಂದೆಗೂ ನಿಜವಾಗಿ ಹೇಳು. ಯಾವ ಯಮ ಅಥವಾ ಯಮಲೋಕದಿಂದ ಎಲ್ಲರಿಗೂ ಅತಿ ಭೀತಿಯಾಗುವುದೋ ಆತನ ಮತ್ತು ಆ ಲೋಕದ ವಿಚಾರವು ರಹಸ್ಯವಾದುದಾಗಿದ್ದರೂ ನಾವು ವಿಶೇಷವಾಗಿ ಕೇಳುತ್ತಿರುವುದರಿಂದ ನೀನು ಹೇಳಲೇಬೇಕು. ಅಪ್ಪ, ಮನುಷ್ಯರು ತಮ್ಮ ತಮ್ಮ ಕರ್ಮವನ್ನು ಪ್ರಯತ್ನಪೂರ್ವಕವಾಗಿ ಅನುಭವಿಸಲೇಬೇಕು.
ಆದರೆ ಕಾಲ ಮಾಯೆಯಿಂದ ನಿನ್ನಂತೆ ಸತ್ತು ಮತ್ತೆ ಬಂದವರು ಲೋಕದಲ್ಲಿ ಮತ್ತಾರೂ ಕಾಣಿಸುವುದಿಲ್ಲ. ಈ ಲೋಕದಲ್ಲಿ ಮನುಷ್ಯರು ಶುಭವಾದ ಅಥವಾ ಅಶುಭವಾದ ಕರ್ಮಗಳನ್ನು ಮಾಡಿದರೆ ಅದಕ್ಕನುಸಾರವಾದ ಶುಭಾಶುಭ ಫಲಗಳನ್ನು ಪರಲೋಕದಲ್ಲಿ ಅನುಭವಿಸುವರು. ಈಗ ನೋಡಿದರೆ ಎಲ್ಲವೂ ಕಾಲ ಮಾಯೆಯೆಂದೇ ಕಾಣುತ್ತದೆ. ಪ್ರಾಣಿಯು ಹೇಗೆ ಸಾಯುವುದೋ, ಹೇಗೆ ಗರ್ಭದಲ್ಲಿ ನಿಲ್ಲುವುದೋ, ಏಕೆ ಈ ಹುಟ್ಟು ಸಾವುಗಳ ಕೊನೆಗಾಣುವುದಿಲ್ಲವೋ, ಪರಲೋಕ ಚಿಂತಕರು ಹಲವರಿದ್ದರೂ ಲೋಭ ಮೋಹ ತಮೋವೃತವಾದ ಜಗತ್ತೆಲ್ಲವೂ ಮುಂದೆ ಹಿತವಾದುದನ್ನು ಏಕೆ ಹುಡುಕುವುದಿಲ್ಲವೋ, ಏಕೆ ಚಿಂತಿಸುವುದಿಲ್ಲವೋ? ಯಮಲೋಕದಲ್ಲಿ ಚಿತ್ರಗುಪ್ತನು ಮಾಡುವುದೇನು, ಹೇಳುವುದೇನು? ಯಮಧರ್ಮರಾಜನ ರೂಪವೆಂತಹುದು? ಅಥವಾ ಕಾಲನೆಂಬುವನು ಎಂತಹವನು? ಅಲ್ಲಿನ ವ್ಯಾಧಿಗಳು ಎಂತಹವು? ಅವುಗಳ ದುಷ್ಪರಿಣಾಮವು ಎಂತಹುದು? ಏನು ಮಾಡಿ ಅದರಿಂದ ತಪ್ಪಿಸಿಕೊಳ್ಳಬಹುದು? ಯಾವ ಕರ್ಮವನ್ನು ಮಾಡಲೇಬೇಕು? ಯಾವ ಕರ್ಮವು ಐಚ್ಛಿಕವಾದುದು? ಬ್ರಾಹ್ಮಣೋತ್ತಮನೇ, ಲೋಕದಲ್ಲಿ ಪಾಪಿಗಳು ಯಾವ ಕರ್ಮದಿಂದ ಕೋಪಬಂಧನದ ಕ್ಲೇಶವನ್ನು, ಸೆಳೆತವನ್ನು, ಛೇದನವನ್ನು ಪಡೆಯುವರು? ಮಹಾಭಾಗ್ಯನೇ, ಕರ್ಮಜ್ಞರಾದ ಪರಿಶುದ್ಧಾತ್ಮರು ಅಲ್ಲಿಗೆ ಹೇಗೆ ಹೋಗುವರು? ಪಾಪಕಾರಿಯು ಹೇಗೆ ಹೋಗುವನು? ನೀನು ಕೇಳಿದ, ನೋಡಿದ ಮತ್ತು ವಿಮರ್ಶಿಸಿ ಅರಿತ ಎಲ್ಲವನ್ನೂ ಇದ್ದಂತೆ ನಿಜವಾಗಿಯೂ ವಿವರವಾಗಿಯೂ ಪ್ರೀತಿಯಿಂದಲೂ ಸೌಹಾರ್ದದಿಂದಲೂ ಸ್ನೇಹದಿಂದಲೂ ಕೇಳುತ್ತಿರುವ ನಮಗೆ ಹೇಳು. ವೈಶಂಪಾಯನ ಮುನಿಯು ಹೇಳುತ್ತಾನೆ, ಜನಮೇಜಯ ಮಹಾರಾಜನೇ, ಋಷಿಗಳಿಂದ ಹೀಗೆ ಹೇಳಿಸಿಕೊಂಡ ಮಹಾಮನನಾದ ನಚಿಕೇತನು ಅವರಿಗೆ ಏನು ಹೇಳಿದನೋ ಅದನ್ನು ಕೇಳು. ಇತಿ ಶ್ರೀ ವರಾಹಪುರಾಣೆ ಸಂಸಾರಚಕ್ರೆ ನಚಿಕೇತೋಪಾಖ್ಯಾನಂ ನಾಮ 94,100 ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 195ನೆಯ ಅಧ್ಯಾಯವಾದ ನಚಿಕೇತನು ತಂದೆಗೂ ಋಷಿಗಳಿಗೂ ಯಮಲೋಕದ ವಿಚಾರವಾಗಿ ಹೇಳಲಾರಂಭಿಸಿದುದು ಮತ್ತು ಅವರ ಪ್ರಶ್ನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.